ಕೆಲ ವಿಚಾರಗಳಲ್ಲಿ ಮಾತ್ರ ಪೊಲೀಸರು ತೋರಿಸುವಂತಹ ಅತಿ ಉತ್ಸಾಹ ಅಥವಾ ರಣ ಉತ್ಸಾಹ ಸಾರ್ವಜನಿಕರ ಕಿರಿಕಿರಿ ಮಾಡಿಬಿಡುತ್ತೆ. ಅಫ್ಕೋರ್ಸ್ ಈ ಪ್ರಕರಣದಲ್ಲಿ ಸಾರ್ವಜನಿಕನದ್ದು ಕೂಡ ತಪ್ಪಿದೆ. ಅಂದ ಮಾತ್ರಕ್ಕೆ ಪೊಲೀಸರು ಮಾಡಿದ ಸರಿಯಲ್ಲ. ಮಿರರ್ ಇಲ್ಲದೆ ಬಂದ ಬೈಕ್ ಜಪ್ತಿಗೆ ಟ್ರಾಫಿಕ್ ಪೊಲೀಸ್ ಮುಂದಾಗ್ತಾರೆ. ಪೊಲೀಸರ ನಡೆಗೆ ರಸ್ತೆ ತಡೆದು ಬೈಕ್ ಸವಾರ ಭಾರಿ ಹೈಡ್ರಾಮಾ ಮಾಡಿದ್ದಾರೆ. ತುಮಕೂರಿನ ಔಟರ್ ರಿಂಗ್ ರೋಡ್ನಲ್ಲಿ ಯುವಕನೊಬ್ಬ ಮಾಡಿರುವಂತಹ ಹೈಡ್ರಾಮಾ ಇದು. ಬೈಕ್ನಲ್ಲಿ ಮಿರರ್ ಇಲ್ಲ, ಈ ಕಾರಣಕ್ಕೆ ಸ್ಪಾಟ್ ಅಲ್ಲೇ ಫೈನ್ ಕಟ್ಟಬೇಕು ನೀನು ಅಂತ ಪೊಲೀಸರು ಹೇಳಿದ್ದಾರೆ. ಆಗಾತ ಹೇಳಿದ ನನ್ನ ಬಳಿ ಹಣ ಇಲ್ಲ, ರಸೀದಿ ಕೊಡಿ, ನಾನು ಕಟ್ಕೊಳ್ತೀನಿ ಅಂತ ಹೇಳಿದ್ದಾನೆ. ಆದರೆ ಸಂಚಾರಿ ಪೊಲೀಸರು ನೋ ಚಾನ್ಸ್ ಇಲ್ಲ, ನೀನು ಸ್ಪಾಟಲ್ಲೇ ಫೈನ್ ಕಟ್ಟಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ರೊಚ್ಚಿಗೆದ್ದಂತಹ ಬೈಕ್ ಸವಾರ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ತನ್ನ ಬೈಕನ್ನು ರಸ್ತೆ ಗಡ್ಡ ಹಾಕಿ ಅಲ್ಲೇ ಕೂತ್ಕೊಂಡು ಬಿಟ್ಟಿದ್ದಾನೆ. ಜಯನಗರ ಪೊಲೀಸರು ಈತನನ್ನು ವಶಕ್ಕೆ ಪಡಿಬೇಕಾದಂತಹ ಸ್ಥಿತಿ ಕೂಡ ನಿರ್ಮಾಣ ಆಯಿತು. ಬಟ್ ಇದು ನಾವು ಹೇಳ್ತೀವಲ್ಲ, ಕೆಲವು ಸಲ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಇಟ್ಕೊಂಡ್ರು ಅಂತ, ಹಂಗಾಯ್ತು ಈ ಪೊಲೀಸರ ಕತೆ ಅಂತ. ಅವ್ನು ಮಾಡಿದ್ದು ನ್ಯೂಸ್ ಸೆನ್ಸು, ಬಟ್ ಇವ್ರು ಮಾಡಿದ್ದು ಸರಿನಾ? ಹಾಗಾದ್ರೆ ಕಾನೂನು ಅವಕಾಶ ಮಾಡಿಕೊಟ್ಟಿದೆಯಲ್ಲ, ಕೋರ್ಟಲ್ಲಿ ಫೈನ್ ಕಟ್ಕೊಳ್ಳೋದಕ್ಕೆ ಅವಕಾಶ ಇದ್ಮೇಲೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಬಿಡ್ಬೇಕಲ್ವಾ? ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಆ ಹುಡುಗ ಮಾಡಿದ್ದು ತಪ್ಪೆ, ಆದರೆ ಪೊಲೀಸರು ಮಾಡಿದ್ದು ಎಲ್ಲಿ ಸರಿ ಇದೆ ಅಂತ ಅವಕಾಶ ಕಾನೂನಲ್ಲಿ ಇದ್ಮೇಲೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಯಾಕೆ ಬಿಡಲಿಲ್ಲ? ಪೊಲೀಸರೊಳೆ ಈ ಫೈನಾನ್ಸರ್ಗಳೆಲ್ಲ ಬಡ್ಡಿ ವಸೂಲಿಗೆ ದುಡ್ಡು ವಸೂಲಿಗೆ ಬರ್ತಾರಲ್ಲ, ಹಂಗ್ಯಾಕೆ ವರ್ತಿಸ್ತಾ ಇದ್ರು ಅಂತ? ಮತ್ತೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ತಮ್ಮ ಟಾರ್ಗೆಟ್ ರೀಚ್ ಆಗ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಿಕ್ಕಿದವರಿಗೆಲ್ಲ ಫೈನ್ ಆಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಮತ್ತು ಸಾರ್ವಜನಿಕರ ಆಕ್ರೋಶ ಕೂಡ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು ನಮ್ಗೆ ಹಲವಾರು ಬಾರಿ ನಾವು ವರದಿಯನ್ನು ಕೂಡ ಮಾಡಿದ್ದೀವಿ. ಸೊ ಅದು ಇದರ ಮುಂದುವರಿದ ಭಾಗ ಇದೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಒಬ್ಬ ಯುವಕ ಸಹಜವಾಗಿ ಆತನ ಗಾಡಿಗೆ ಹೆಲ್ಮೆಟ್ ಕೂಡ ಇತ್ತು, ಮತ್ತೆ ಎರಡು ಮಿರರ್ ಇಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಪೊಲೀಸರ ಆತನನ್ನ ತಡೆದಿರುವಂತದ್ದು. ತುಮಕೂರಿನ ರಿಂಗ್ ರೋಡ್ ತಡೆದಿದ್ದಾರೆ. ಆತ ತಿಪ್ಪೂರು ಅರಸೀಕೆರೆ ಮಾರ್ಗ ಆ ಕಡೆ ಹೋಗ್ತಾ ಇದ್ದಂತಹ ಹರ್ಷ ಎನ್ನುವಂತ ಯುವಕ. ಸಹಜವಾಗಿ ಆತ ತನ್ನಲ್ಲಿ ಏನು ಈಗ ಅಮೌಂಟ್ ಕಟ್ಟೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಹಾಗಾಗಿ ನಾನು ಕೋರ್ಟಲ್ಲಿ ಕಟ್ತೀನಿ, ನೀವು ಬಿಲ್ ಕೊಡುವಂತದ್ದು ಕೊಡಿ, ನೀವು ಫೈನ್ ಹಾಕಿ, ಯಾವುದೇ ತೊಂದರೆ ಇಲ್ಲ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಪೊಲೀಸರು ಸಹಜವಾಗಿ ಈಗ ಕೋರ್ಟಲ್ಲಿ ಕೂಡ ಕಟ್ಟೋಕೆ ಎಲ್ಲ ರೀತಿಯ ಅವಕಾಶ ಇದೆ, ಆದ್ರೆ ಪೊಲೀಸ್ ಅವಕಾಶ ಮಾಡಿಕೊಟ್ಟಿಲ್ಲ. ನಿನ್ಗೊಂದು ಕಾನೂನು, ಮತ್ತೆ ಬೇರೆಯವರಿಗೆ ಒಂದು ಕಾನೂನು, ಎಲ್ರಿಗೂ ಒಂದೇ ಕಾನೂನು ಕೊಡ್ಲಿಕ್ಕೆ ಆಗಲ್ಲ, ಇಲ್ಲೇ ಕಟ್ಟಬೇಕು ಎನ್ನುವಂತ ವಾದವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಇದಕ್ಕೆ ಆ ಯುವಕನು ಕೂಡ ಸ್ವಲ್ಪ ಆಕ್ರೋಶ ಭರಿತನಾಗಿದ್ದಾನೆ. ಪೊಲೀಸರಿಗೂ ಕೂಡ ಆತ ಅಸಂಬದ್ಧವಾದ ಮಾತುಗಳಿಂದ ಬೈದಿದ್ದಾನೆ ಎನ್ನುವಂಥದ್ದು ಪೊಲೀಸರು ಹೇಳ್ತಾ ಇರುವಂತದ್ದು. ಸೊ ಈ ವಿಚಾರವಾಗಿ ಸ್ಥಳದಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಯಿತು. ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಅಲ್ಲಿ ಸೇರಿದಂತ ಕೆಲವರು ಈ ಯುವಕನ ಪರವಾಗಿದ್ರೆ, ಇನ್ನು ಕೆಲವರು ಕೂಡ ಪೊಲೀಸರ ಪರವಾಗಿದ್ರು. ಹಾಗಾಗಿ ವಾತಾವರಣ ಬಿಗಡಾಯಿಸ್ತಾ ಇದ್ದ ಹಾಗೆ ಆ ಯುವಕನು ಕೂಡ ಸ್ಥಳದಲ್ಲಿ, ಅಂದ್ರೆ ರಿಂಗ್ ರಸ್ತೆಯಲ್ಲಿ ಕುಂತು ತನ್ನ ಬೈಕನ್ನ ಅಡ್ಡವಾಗಿ ನಿಲ್ಲಿಸಿ ತಾನು ಕೂಡ ಕುಂತು ಪ್ರೊಟೆಸ್ಟ್ ಮಾಡ್ತಾ ಇರ್ತಾನೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಕಿರಿಕಿರಿ ಆಗುತ್ತೆ, ವಾಹನ ಸವಾರರಿಗೆಲ್ಲ ಕಿರಿಕಿರಿ ಆಗುತ್ತೆ. ಸುಮಾರು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ದೂರದವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ. ಆ ವಾಹನ ಸವಾರರೆಲ್ಲ ಈ ಯುವಕನಿಗೂ ಕೂಡ ಬೈತಾರೆ. ಸೊ ಇದರಿಂದಾಗಿ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮತ್ತೆ ಸಾರ್ವಜನಿಕರಿಗೆ ಅಡ್ಡಿ ಎನ್ನುವಂತ ರೀತಿಯಲ್ಲಿ ಆತನ ವಿರುದ್ಧ FIR ಮಾಡ್ತಾರೆ. FIR ಮಾಡಿ ಆತನನ್ನು ಕೂಡ ವಶಕ್ಕೆ ಪಡಿಸಿಕೊಂಡಿರುವಂತದ್ದು. ಮಮತಾಜ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಂಜುನಾಥ್.